ಓಂ ಶ್ರೀ ಮಹಾವಿಷ್ಣುವೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಮನೆಯಲ್ಲಿ ಇಟ್ಕೊಳ್ತಕ್ಕಂಥ ವಿಗ್ರಹಗಳು, ಮೂರ್ತಿಗಳು, ಹಾಗೆ ವಿಶೇಷವಾಗಿ ನಾವು ಮೂರ್ತಿಗಳನ್ನು ಇಟ್ಕೊಳ್ಳೋ ಜೊತೆಗೆ ಶ್ರೀಚಕ್ರ ಇಟ್ಕೋತೀವಿ, ಸಾಲಿಗ್ರಾಮ ಇಟ್ಕೋತೀವಿ. ಇವತ್ತಿನ ದಿವಸ ಸಾಲಿಗ್ರಾಮ ಇಟ್ಕೊಳ್ಳೋ ಮಹತ್ವದ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಬಹು ವಿಶೇಷವಾಗಿ ಸಾಲಿಗ್ರಾಮಗಳಿಗೆ ನೈವೇದ್ಯವನ್ನು ಇಡಬೇಕಾ ಇಡಬಾರ್ದಾ? ಯಾಕೆಂದರೆ ಎಲ್ಲರ ಮನೆಯಲ್ಲೂ ಸಾಲಿಗ್ರಾಮ ಇರುತ್ತೆ ಅಂತಿಲ್ಲ. ಇಟ್ಕೋಬಾರ್ದು ಅಂದರೆ ಇಟ್ಕೋಬಹುದು. ಇಟ್ಕೊಳ್ಳೋದು ಅವರ ಶ್ರದ್ಧಾಭಕ್ತಿಗಳ ಮೇಲೆ ಅದು ಅವಲಂಬಿಸಿರುತ್ತೆ. ಪ್ರತಿಯೊಂದು ಕೂಡ ಅವರ ನಂಬಿಕೆಯ ಮೇಲೂ ಕೂಡ ಆಧಾರ ಪಟ್ಟಿರುತ್ತೆ. ಇವತ್ತಿನ ದಿವಸ ಸಾಲಿಗ್ರಾಮಗಳನ್ನು ನಾವು ಪ್ರತಿನಿತ್ಯ ಸಾಲಿಗ್ರಾಮಗಳಿಗೆ ನೈವೇದ್ಯವನ್ನು ಅರ್ಪಿಸಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋದಾಗ ನಾವು ಸಾಲಿಗ್ರಾಮ ಇಟ್ಕೊಳ್ಳೋದೇ ಒಂದು ವಿಶೇಷ. ಸಾಲಿಗ್ರಾಮಗಳಲ್ಲಿ ಅನೇಕ ಸಾಲಿಗ್ರಾಮಗಳಿದೆ. ಈ ಸಾಲಿಗ್ರಾಮಗಳು ನಮಗೆ ಗಂಡಕಿ ನದಿಯ ತೀರದಲ್ಲಿ ಸಿಗ್ತಕ್ಕಂಥವು ಕೂಡ ಆಗಿರುತ್ತೆ. ಹಾಗೆಯೇ ಈ ಸಾಲಿಗ್ರಾಮಗಳನ್ನು ನಾವು ವಿಷ್ಣುವಿನ ಆವಾಸವಾಗಿ ನಾವು ಇವತ್ತಿನ ದಿವಸ ಅಂದ್ಕೊಳ್ತೀವಿ, ತಿಳ್ಕೊಳ್ತೀವಿ. ವಿಷ್ಣುವಿನ ಆವಾಸ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥ ಇದಕ್ಕೆಲ್ಲ ಕಥೆಗಳಿದೆ, ಇದಕ್ಕೆಲ್ಲ ಪುರಾಣಗಳಿದೆ. ಯಾಕೆ ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಆವಾಸ ಇದೆ ಅಂತಕ್ಕಂಥದ್ದಕ್ಕೂ ಕೂಡ ಅದಕ್ಕೆ ಆದ ಒಂದು ವಿಶೇಷವಾದ ಕಥೆಗಳು ಕೂಡ ಇದೆ. ಆದರೆ ಅನೇಕ ಸಾಲಿಗ್ರಾಮಗಳಿರುತ್ತೆ. ಸಾಲಿಗ್ರಾಮ ಇದ್ದಿದ್ದೇ ಆದರೆ ಬ್ರಹ್ಮಹತ್ಯಾ ದೋಷ ಕೂಡ ನಮಗೆ ಪರಿಹಾರ ಆಗುತ್ತೆ. ಮಹಾಪಾಪಗಳಿಂದ ಮುಕ್ತರಾಗ್ತೀರ. ಆದರೆ ಶ್ರದ್ಧೆ, ಭಕ್ತಿ ಇರಬೇಕು. ಆ ಭಕ್ತಿಯಿಂದ ಸಾಲಿಗ್ರಾಮಗಳನ್ನು ನಾವು ಇಟ್ಕೋಬೇಕು. ಸಾಲಿಗ್ರಾಮವು ಒಂದು ರೀತಿಯ ಮೂರ್ತಿಯೇ ಹೌದು. ಕೆಲವು ಮೂರ್ತಿಗಳನ್ನು ನಾವು ಭೂ ಪ್ರತಿಷ್ಠಾಪನೆ ಮಾಡಿರ್ತೀವಿ, ಕೆಲವನ್ನು ನಾವು ಪ್ರತಿಷ್ಠಾಪನೆ ಮಾಡಿರೋದಿಲ್ಲ. ಆದರೆ ಭಗವಂತನ ಆವಾಸ ಇದೆ ಅಂತ ನಾವು ಪೂಜೆ ಮಾಡ್ತಕ್ಕಂಥ ಕೆಲವೊಂದು ಆ ಸಾಲಿಗ್ರಾಮಗಳಲ್ಲಿ, ಶಿವಲಿಂಗಗಳಲ್ಲಿ ಈ ಸಾಲಿಗ್ರಾಮ ಕೂಡ ಒಂದಾಗಿರುತ್ತೆ. ಈ ಸಾಲಿಗ್ರಾಮಕ್ಕೆ ನಾವು ಯಾವತ್ತೂ ಸಾಲಿಗ್ರಾಮಗಳನ್ನು ಅಕ್ಕಿಯಲ್ಲಿ ಇಡಬಾರ್ದು. ಸಾಲಿಗ್ರಾಮಕ್ಕೆ ಸದಾ ತುಳಸಿಯ ಎಲೆ ಆ ಸಾಲಿಗ್ರಾಮದ ಜೊತೆ ಇರಲೇಬೇಕು, ಪ್ರತಿದಿನ ಇರಬೇಕು. ಆ ತುಳಸಿ ಎಲೆಯನ್ನು ತಾವು ಸ್ವೀಕಾರ ಮಾಡ್ಬೋದು, ಆಹಾರವಾಗಿ ಉಪಯೋಗಿಸ್ಕೋಬೋದು, ಅಥವಾ ಅದನ್ನು ಮನೆಗೆ ಉಪಯೋಗಿಸ್ಕೋಬೋದು, ಅಥವಾ ವಿದ್ಯಾರ್ಥಿಗಳು ಕೊಡ್ಬೋದು. ಎಲ್ಲಕ್ಕೂ ಕೂಡ ನಾವು ಅದನ್ನು ಉಪಯೋಗಿಸ್ಕೋಬಹುದು. ಇನ್ನು ಸಾಲಿಗ್ರಾಮಗಳನ್ನು ಷೋಡಶೋಪಚಾರ ಪೂಜೆಯಿಂದ ನಾವು ಮಾಡ್ತೀವಿ, ಯಥಾವಿಧಿಯಾಗಿ ಮಾಡ್ತೀವಿ, ನಮ್ಮ ಭಕ್ತಿಯಿಂದ ಮಾಡ್ತೀವಿ, ನಾವು ಒಳ್ಳೆಯ ಭಾವನೆಯಿಂದ ಕೂಡ ಮಾಡ್ತೀವಿ. ನಿತ್ಯ ನೈವೇದ್ಯ ಇಟ್ಟರೆ ಶುಭ ಅಂತ ಹೇಳುತ್ತೆ. ನಿತ್ಯ ನೈವೇದ್ಯ ಸಾಲಿಗ್ರಾಮಕ್ಕಿಟ್ಟರೆ ಅದು ಶುಭ. ಇಟ್ಕೊಳ್ಳೇಬೇಕು. ಇಟ್ಟಿದ್ದೇ ಆದರೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ಒಂದು ಸಾಲಿಗ್ರಾಮ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಒಂದೇ ಒಂದು ಮಾತು ಹೇಳ್ತೀನಿ. ಯಾರೋ ಒಬ್ಬರ ಮನೇಲಿ ಸಾಲಿಗ್ರಾಮ ಇದ್ದಾಗ ಸಾಕ್ಷಾತ್ ಶೃಂಗೇರಿಯ ಮಠಾಧೀಶರು ಒಂದು ಸರಿ ಅವ್ರ ಮನೆಗೆ ಬಂದ್ರಂತೆ. ಹಿಂದೆ ಇದೊಂದು ಸಣ್ಣ ದೃಷ್ಟಾಂತ. ಆ ಸ್ವಾಮೀಜಿ ಬಂದಾಗ ಹೇಳಿದ್ರಂತೆ, ಏನಪ್ಪ ಸಾಲಿಗ್ರಾಮ ಇಟ್ಕೊಂಡಿದ್ಯಾ, ಪೂಜೆ ಮಾಡ್ತಾ ಇದೆಯಾ? ಹಾಂ, ಅದಕ್ಕೆ ಆಹಾರ ಸಾಲದಲ್ಲಪ್ಪ, ಇನ್ನೂ ಸ್ವಲ್ಪ ನೈವೇದ್ಯ ಜಾಸ್ತಿ ಇಡು ಅಂದ್ರಂತೆ. ಆವಾಗ ತಕ್ಷಣ ಆ ಭಕ್ತನಿಗೆ ಅರ್ಥ ಆಗಲಿಲ್ವಂತೆ. ಹೇಳ್ದಂತೆ, ಅದಕ್ಕೆ ನೀನು ಇಡ್ತಾ ಇರೋ ನೈವೇದ್ಯಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ನೈವೇದ್ಯ ಇಡಪ್ಪ ಅಂತೂ ಕೂಡ ಶೃಂಗೇರಿ ಸ್ವಾಮಿಗಳು ಕೂಡ ಹೇಳಿದ್ರಂತೆ. ಅದಾದ ಮೇಲೆ ಆ ಭಕ್ತನಿಗೆ ಎಲ್ಲ ಕಷ್ಟಗಳು ಕೂಡ ತೀರೋಯ್ತಂತೆ. ಅಂದರೆ ನಾವು ಸಾಲಿಗ್ರಾಮಕ್ಕೆ ನಿತ್ಯ ನೈವೇದ್ಯ ಇಟ್ಟರೆ ನಮ್ಮ ಕಷ್ಟಗಳೆಲ್ಲವೂ ಕೂಡ ತೀರೋಗುತ್ತೆ. ಇದರಿಂದ ಏನಾಗುತ್ತೆ, ಆಹಾರದ ಕೊರತೆ ಇರೋದಿಲ್ಲ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಜಯ ಇರುತ್ತೆ, ಅನ್ಯೋನ್ಯತೆ ಇರುತ್ತೆ. ಇದಕ್ಕೆ ಶ್ರೀಕೃಷ್ಣ ಕೂಡ ಯುಧಿಷ್ಠರನಿಗೆ ಸಾಲಿಗ್ರಾಮ ಕೊಟ್ಟಿದ್ದ ಅಂತೂ ಕೂಡ ನಾವು ಕಥೆಗಳಲ್ಲೂ ಕೂಡ ಕೇಳಿದ್ದೀವಿ. ತುಳಸಿ ಎಲೆ ಇರಲಿ, ಯಮನು ದೂರ ಆಗ್ತಾನೆ, ಹಾಗೆ ಪಾಪ ದೂರ ಆಗುತ್ತೆ. ಸಾಲಿಗ್ರಾಮದ ಮುಂದೆ ಎರಡೂ ಕೈ ಜೋಡಿಸಿ ನಮಸ್ಕರಿಸಿ ಸಿರಬಾಗಿ ಪ್ರತಿನಿತ್ಯವೂ ಕೂಡ ನೀವು ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹೆ, ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಮಂತ್ರ ಹೇಳ್ಕೊಳ್ಳಿ. ನಿತ್ಯ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾ ನಿಮಗೆ ತೋಚಿದ್ದನ್ನು ಆ ನೈವೇದ್ಯ ಇಟ್ಟಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.